ನಮಸ್ಕಾರ ಸ್ನೇಹಿತರೆ, ಇದೇ ಮಾರ್ಚ್ 25ನೇ ತಾರೀಕು ಭಯಂಕರ ಹುಣ್ಣಿಮೆ ಇದೆ. ಈ ಹುಣ್ಣಿಮೆ ಮುಗಿದ ಮಧ್ಯರಾತ್ರಿಯಿಂದ ಈ 8 ರಾಶಿಯವರಿಗೆ ರಾಜಯೋಗ ಶುರುವಾಗ್ತಾ ಇದ್ದು, ಶಿವಪಾರ್ವತಿ ಆಶೀರ್ವಾದದಿಂದ ಬೇಡವೆಂದರೂ ಕೂಡ ದುಡ್ಡಿನ ಆಗಮನವಾಗ್ತಾ ಇದೆ. ಹಾಗಾದರೆ ಈ ಹುಣ್ಣಿಮೆಯ ನಂತರದ ದಿನದಲ್ಲಿ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಾ ಇದೆ, ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾ ಇದ್ದಾರೆ ನೋಡೋಣ. ಸ್ನೇಹಿತರೆ, ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ರಾಶಿಯವರಿಗೆ ಅದ್ಭುತವಾದ ಯೋಗ ಶುರುವಾಗಿದೆ ಅಂತ ಹೇಳಬಹುದು. ಮಾರ್ಚ್ 25ರ ನಂತರದ ದಿನಗಳು ಈ 8 ರಾಶಿಯವರಿಗೆ ರಾಜಯೋಗ ತಂದುಕೊಡ್ತಾ ಇದೆ. ಬೇಡ ಅಂದರೂ ಕೂಡ ಇವರಿಗೆ ಮಾರ್ಚ್ 25ರ ಭಯಂಕರ ಹುಣ್ಣಿಮೆಯ ನಂತರದ ಮಧ್ಯರಾತ್ರಿಯಿಂದಲೇ ದುಡ್ಡಿನ ಆಗಮನವಾಗ್ತಾ ಇದ್ದು, ಶಿವಪಾರ್ವತಿ ಇಬ್ಬರ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಇವರು ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ರು ಮೊದಲಿಗೆ ಮನೆದೇವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಶಿವಪಾರ್ವತಿಯರಿಗೆ ಅಭಿಷೇಕವನ್ನು ಮಾಡಿಸಿ ಆ ಕೆಲಸವನ್ನು ಆರಂಭಿಸಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಅದೃಷ್ಟ ಅನ್ನೋದು ಸಿಗುತ್ತೆ. ಈ ರಾಶಿಯವರು ಇಂದಿನಿಂದ ಸುವರ್ಣ ಯುಗವನ್ನು ಆರಂಭಿಸ್ತಾರೆ ಅಂತ ಹೇಳಬಹುದು. ಜೊತೆಗೆ ಇವರಿಗೆ ವೃತ್ತಿ ಜೀವನದಲ್ಲಿ ಲಾಭದಾಯಕ ಹುದ್ದೆಯನ್ನು ಕೈಗೊಳ್ಳಲಿಕ್ಕೆ ಅತ್ಯುತ್ತಮವಾದ ದಿನವಂತೆ. ರಾಜಕೀಯ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಕಾಣ್ತಾರೆ. ಜೊತೆಗೆ ಇವರಿಗೆ ದೊಡ್ಡ ನಾಯಕರನ್ನ ಭೇಟಿಯಾಗುವಂತಹ ಯೋಗ ಇದ್ದು ಈ ರಾಶಿಯ ಜನರಿಗೆ ಭವಿಷ್ಯ ಚೆನ್ನಾಗಿದೆ ಅಂತ ಹೇಳಲಾಗ್ತಿದೆ. ಸರ್ಕಾರಿ ಉದ್ಯೋಗಿಗಳಿಗೆ ಶುಕ್ರ ಸಂಕ್ರಮಣವು ಅನುಕೂಲಕರವಾಗಿದ್ದು ಸರ್ಕಾರದಿಂದ ಒಳ್ಳೆಯ ಸುದ್ದಿ ಬರುತ್ತಂತೆ. ಇನ್ನು ಉದ್ಯೋಗಕ್ಕಾಗಿ ಕಾಯ್ತಾ ಇರೋರಿಗೆ ಉತ್ತಮ ಉದ್ಯೋಗ ಕೂಡ ದೊರೆಯುತ್ತೆ. ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ. ಹೀಗಾಗಿ ನಿಮ್ಮ ಮನಸ್ಸು ಕೂಡ ಉಲ್ಲಾಸವಾಗಿರುತ್ತೆ. ಆರ್ಥಿಕ ಲಾಭವನ್ನು ನೀವು ಕಾಣ್ತೀರಾ. ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಲಾಗ್ತದೆ ಅಂತ ಹೇಳಲಾಗ್ತಾ ಇದ್ದು, ಜೀವನದಲ್ಲಿದ್ದಂತಹ ಎಲ್ಲ ಸಮಸ್ಯೆಗಳಿಂದ ನೀವು ದೂರವಾಗ್ತೀರಾ. ನಿಮ್ಮ ಜೀವನ ಸುಖಮಯವಾಗಿ ಸಾಗುತ್ತೆ. ನೀವು ಕೌಟುಂಬಿಕವಾಗಿ ಧಾರ್ಮಿಕ ಪ್ರವಾಸವನ್ನು ಕೂಡ ಕೈಗೊಳ್ಳೋದ್ರಿಂದ ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ನೀವು ಯಾವುದೇ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಖಂಡಿತವಾಗಿಯೂ ಅದರಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ. ಮಾರ್ಚ್ 25ರ ಭಯಂಕರ ಹುಣ್ಣಿಮೆಯ ನಂತರ ಇಷ್ಟೆಲ್ಲ ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ 8 ರಾಶಿಗಳು ಯಾವುವು ಅಂದರೆ ಕುಂಭ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಧನುರ್ ರಾಶಿ, ಮೇಷ ರಾಶಿ, ತುಲಾ ರಾಶಿ, ಕಟಕ ರಾಶಿ ಮತ್ತು ಕೊನೆಯದಾಗಿ ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶಿವ ಪಾರ್ವತಿಯೇ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.